Hey everyone, welcome back to my channel Vidya Patil Vlogs. Sorry, ಇದು ವಿದ್ಯಾ ಕ್ರಿಯೇಟ್ಸ್ ಚಾನೆಲ್ನ ರೀನೇಮ್ ಮಾಡೀನಿ ಅಂತ ಹೇಳಿನ. ಸೊ ಬೈ ಫ್ಲೋ ಒಳಗೆ ಅದೇ ಬಂದ್ಬಿಡುತ್ತೆ. ಆಮೇಲೆ ಈಗ ಇವತ್ತು 4th ಜುಲೈ ಅದ್ವಿತನ ಬರ್ತ್ಡೇ. ಅವನು ನಿನ್ನೆ ರಾತ್ರಿ ಶಾಪಿಂಗ್ ಹೋಗಿದ್ರು. ನಿನ್ನೆ ಸಾಯಂಕಾಲ ಹೋಗಿ ಲೇಟಾಗಿ ಬಂದರು. ಸೊ ಒಂದಿಷ್ಟು ಅವನಿಗೆ ಡ್ರೆಸ್ ಅಂತ ತೊಗೊಂಡು ಬಂದಿದ್ದ, ಟಿ ಶರ್ಟ್ ಶಾರ್ಟ್ಸ್ ತೊಗೊಂಡು ಬಂದಿದ್ದ. ಅವನ್ನ ಹಾಗೆ ಇಟ್ಟಿದ್ವಿ. ಈಗ ಬೆಳಗ್ಗೆ ಅವನ್ನೆಲ್ಲ ತೆಗೆದು ಸಾರ್ಟ್ ಔಟ್ ಮಾಡಿ ಆಮೇಲೆ ಏನೇನು ತೊಗೊಂಡಾನಂತ ಹೇಳಿ ನಿಮ್ಗೆ ತೋರಿಸಿದ್ರಾಯ್ತು ಅಂತ ಹೇಳಿ ತೋರ್ಸಕತ್ತೀನಿ. ಸೊ 2 ಶರ್ಟು, 2 ಪ್ಯಾಂಟು, 2 ಟಿ ಶರ್ಟು, 2 ಶಾರ್ಟ್ಸು ಇಷ್ಟೆಲ್ಲ ತೊಗೊಂಡು ಬಂದಾನೆ. ಈಗ 6 ಗಂಟೆ ಆಗಿತ್ತು. ಬೆಳಗ್ಗೆ 7 ಅಂತಂದರೆ ಏಳೋಲಾಗಿತ್ತು. ಎಷ್ಟು ಎಪ್ಸಿದ್ರೂ ಏಳಲೇ ಇಲ್ಲ. ಸೊ ಏನು ಮಾಡಿದೆ, ಅವನಿಗಂತ ಹೇಳಿ ಒಂದು ಗಿಫ್ಟ್ ಪ್ಯಾಕ್ ಮಾಡಿದ್ದೆ. ಅದನ್ನು ಅವನಿಗೆ ಕೊಟ್ರಾಯ್ತು ಅಂತ ಹೇಳಿ ತೊಗೊಂಡು ಬಂದೆ. ಸೊ ಗಿಫ್ಟ್ ಪ್ಯಾಕ್ ನೋಡಿದ ತಕ್ಷಣ ಎದ್ದು ಬಿಟ್ಟ, ಹುರುಪ್ಲೆ ಎದ್ದ. ಫುಲ್ ಖುಷಿ ಆಯ್ತು ಅವನಿಗೆ ಅದನ್ನು ಓಪನ್ ಮಾಡಿದಾಗ. ಹ್ಯಾಪಿ ಬರ್ತ್ಡೇ. ಬಿಡು. ತೋರಿಸು, ಮುಖ ತೋರಿಸು ನಿಂದು. ಖುಷಿ ಆಯ್ತು? ಖುಷಿ ಆಯ್ತಿಲ್ಲ? ಹೊಸ ಟೈಪ್ ಎರೇಸರ್ ಐತೆ ನೋಡಿ. ಇದು ಎರೇಸ್ ಮಾಡೋದು ರಬ್ಬರ್, ಇದು ಎರೇಸ್ ಮಾಡಿದ್ದು ಹೋಗ್ಸೋದು ಬ್ರಷ್ ಔಟ್. ಎಲ್ಲ ಪೆನ್ಸಿಲಿಗೂ ಇದು ಕ್ಯಾಪ್. ಇದು ಪೆನ್ಸಿಲ್ ಯೂಸ್ ಮಾಡಿ ಕ್ಯಾಪ್ ಹಾಕೋದು ಪೆನ್ಸಿಲ್. ಹೆಂಗೈತೆ ಕಂಪಾಸ್? ಹೆಂಗೈತಿ? ಯೂಸ್ ಆಗುವಂಥದ್ದು ಕೊಡ್ತೀನಿ ಅಂತ ಹೇಳಿದ್ನಿಲ್ಲ. ಇನ್ನು 4th ಜುಲೈ ಅದ್ವಿತನ ಬರ್ತ್ಡೇ, 7th ಇಯರ್ ಬರ್ತ್ಡೇ. ಇದು 7 ವರ್ಷ ಕಂಪ್ಲೀಟ್ ಆಯ್ತು. ಈಗಲೂ ಇನ್ನು ನಿನ್ನೆ ಮೊನ್ನೆ ಹುಟ್ಟಿದಂಗೆ ಅನ್ನಿಸ್ತೈತಿ. ಆಲ್ರೆಡಿ 7 ವರ್ಷ ಕಂಪ್ಲೀಟ್ ಆಯ್ತು. ಅದು ಹೆಂಗೆ ಹೋತ ಗೊತ್ತಾಗಲಿಲ್ಲ. 7 ವರ್ಷ ಕಂಪ್ಲೀಟ್ ಆಯ್ತು. ಸೊ ಇನ್ನು ಬೆಳಗ್ಗೆ ಅವ ಹೋಗೋದ್ರೊಳಗೆ ನಾನು ಪಟ ಸ್ನಾನ ಮಾಡಿಕೊಂಡು, ಅಂದರೆ ಶುಕ್ರವಾರ ಇತ್ತು, ತಲೆ ಸ್ನಾನ ಅದೆಲ್ಲ ಮಾಡಿಕೊಂಡು ಅವನಿಗೆ ಹೋಗೋ ಹೊತ್ನಾಗ ಆರತಿ ಮಾಡಿ ಕಳಿಸಿದ್ರಾತಂತ ಹೇಳಿ ಬೆಳಗ್ಗೆನೆ ಆರತಿ ಮಾಡಿ ಕಳಿಸ್ದೆ. ಇನ್ನು ಸಾಯಂಕಾಲ ಬಂದ ತಕ್ಷಣ ಅದು ಆರತಿ ಮಾಡೋದು ಮರ್ತೇ ಬಿಡ್ತಿದ್ದೆ ನಾನು, ಹಾಗಾಗಿ ಕಳಿಸಿದೆ. ಅದ್ರ ಸಂಬಂಧ ನಮ್ಮ ಪಪ್ಪ ನಂಗೆ ಇದು ಕೊಡ್ಸ್ಯಾರ, ಸ್ಕೂಲ್ನಾಗಿನವ್ರಿಗೆ ಕೊಡಿಸತ್ತ, ಅದ್ರ ಸಂಬಂಧ ಇದು ಸ್ಕೂಲ್ನಾಗ ಕೊಡಿಸಾಯ್ತು ಎಲ್ಲರಿಗೂ ನಮ್ಮ ಫ್ರೆಂಡಿಗೆ. ಇನ್ನು ಹೋದ ವರ್ಷ ನಾನು ಅವನ ಬರ್ತ್ಡೇ ಹೋಟೆಲ್ ಒಳಗೆ ಸೆಲೆಬ್ರೇಟ್ ಮಾಡಿದ್ವಿ. ಈ ಸತಿ ಅವನು ಇಲ್ಲ ಮಮ್ಮಿ ಫ್ರೆಂಡ್ಸ್ ಕರಿತೀನಿ ಮನೆಗೆ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ಸೈತೆ ನನಗೆ ಅಂತ ಹೇಳಿ ಅಂದಿದ್ದಕ್ಕೆ ಈ ಸತಿ ನಾನು ಸಿಂಪಲ್ಲಾಗಿ ಮನೆಯೊಳಗೆ ಮಾಡಿದೆ. ನಮ್ಮ ತಮ್ಮ ಬಂದಿದ್ದ ಸಜ್ಜು, ಅವನು ಎಲ್ರಿಗೆ ಒಂದೊಂದು ಗಿಫ್ಟ್ ತೊಗೊಂಡು ಬಂದಾನೆ. ಅದ್ವಿತನ ಬರ್ತ್ಡೇಗೆ ನನಗೂ ಒಂದು ಪ್ರೀಶಿಯಸ್ ಆಗಿರುವಂಥ ಗಿಫ್ಟನ್ನು ಕೊಟ್ಟ ನನಗೆ. ನಾನೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ. ಬೇರೆಯವ್ರ ಸಪೋರ್ಟ್ ಆಯಿತು ಇಲ್ಲ ಗೊತ್ತಿಲ್ಲ, ಅವ್ನ ಸಪೋರ್ಟ್ ಮಾತ್ರ ನಂಗೆ ಜಗ್ಗೈತಿ. ಹಾಗಾಗಿನೇ ಅದಕ್ಕೆ ಹೆಲ್ಪ್ ಆಗಲಿ ಅಕ್ಕಾಗ ಅಂತ ಹೇಳಿ ಅದನ್ನು ತೊಗೊಂಡು ಬಂದು ಕೊಟ್ಟಾನೆ. ಅವ್ನಿಗೆ ಭಾಳ ದಿನ ಅನಿಸಿತ್ತಂತ ಕೊಡಿಸ್ಬೇಕು ಅಂತ ಹೇಳಿ. ಸೊ ಫೈನಲಿ ಅದನ್ನು ಇವತ್ತು ತೊಗೊಂಡು ಬಂದು ಕೊಟ್ಟಾನೆ. ಫುಲ್ ಖುಷಿ ಆಯ್ತು. ಇವತ್ತು ಅದನ್ನೇ ಯೂಸ್ ಮಾಡಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಅದೇ ಅವ್ನು ನನಗೆ ಮೈಕನ್ನು ಕೊಡಿಸಿದ. ವಾಯ್ಸ್ ಲೋ ಕೇಳಿಸ್ತೈತಕ್ಕ ನಿಂದು ಅಂತೇಳಿ ಹೇಳ್ತಿದ್ದ ನಂಗೆ. ತಗೋಬೇಕಾ ಅಂತ ಹೇಳಿ ಅಂದ್ಕೊಂಡು ನಂಗೆ ತಗೊಳ್ಳೋದಾಗಿರಲಿಲ್ಲ. ಅವನ್ನ ಅದನ್ನು ತಂದು ಕೊಟ್ಟ. ನಂಗೆ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸಜ್ಜು ಅಂತಲೇ ಹೇಳ್ತೀನಿ. ಅವನು ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದಕ್ಕೆ ಎಲ್ರಿಗಿಂತಲೂ ಜಾಸ್ತಿ ಅವನು ನನಗೆ ಸಪೋರ್ಟು ಮಾಡಕತ್ತಾನೆ. ಸಚ್ಚು ಮೈಕ್ ತಗೊಂಡ್ಬಂದು ಕೊಟ್ಟ ನನ್ನ ಸಲುವಾಗಿ. ಥ್ಯಾಂಕ್ ಯು. ಯಾವ ರೇಟ್ ಹೇಳಿದ ಕೇಳ್ಸಂಗಿಲ್ಲ ಯಾರು ಹೇಳೋದಿಲ್ಲ. ನೀ ಮಾತಾಡೋ ಆಟಕ್ಕೆ ಥ್ಯಾಂಕ್ ಯು. ನಂಗೆ ಭಾಳ ಖುಷಿ ಆಗತ್ತೆ ಎಕ್ಸ್ಪ್ರೆಸ್ ಮಾಡಕ್ಕೆ. ಮೈಕ್ ಇವ್ರಿಗೆ ಹೇಳತ್ತಿದ್ದ ಗಣೇಶ್ ಎಲೆಕ್ಟ್ರಾನಿಕ್ಸ್ ತಗೊಂಡ್ಬಂದೆ ಒಂದು ಮೈಕ್ ತಗೊಂಡ್ಬಂದ್ಕೊಡ್ರಿ ಅಂತ. ಲಾಸ್ಟ್ ಟೈಮ್ ಕೇಳ್ಸಂಗಿಲ್ಲ. ನಮ್ಮ ಸಚ್ಚು ನನ್ನ ಸಲುವಾಗಿ ಮೈಕ್ ತಗೊಂಡ್ಬಂದು ಕೊಟ್ಟು ಥ್ಯಾಂಕ್ ಯು. ನನ್ನ ಕಡೆ ಇರಲಿಲ್ಲ,
ಪಾಪ ಅವನಿಗೆ ಏನ್ ಹೇಳ್ಬೇಕಂತ ಗೊತ್ತಾಗೋದು. ಅದೇನ ವಾಚ್ ಇಲ್ಲ ಅದೇನ ನಾಳೆ ಬಿಟ್ಟಿಗೆ ಬಂದು ನಡೀತಿತ್ತು. ವಾವ್ ಥ್ಯಾಂಕ್ ಯು ಹೇಳಿ ಮಾಮಗ. ಇದೇ ಥ್ಯಾಂಕ್ ಯು ಮಾಮ. ಇಂಡಿಯಾ ಮ್ಯಾಪ್ ಸುಮ್ಮನೆ ಏನ್ರ ತಂದ್ರೆ ವೇಸ್ಟ್ ಅದು. ಇದೇ ಚಲೋ ಮಾಡಿ ತಗೊಂಬಂದೆ. ಇದು ತಗೊಂಡ್ ನೋಡುತ್ತೀರಿ. ಪಜಲ್ ಐತದು. ಇದು ಇಲ್ಲ ಈಗ ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ಪೌಚ್ ಇದಕ್ಕೆ. ವಾವ್ ಎಷ್ಟು ಚಂದಿಲ್ಲ ಇದು. ಚಾರ್ಜರ್ ಬ್ಲಾಕ್ಸ್ ಅದು ಎಲ್ಲಿ ತೆಗಿಬಿಡು. ಮೂರು ತೆಗಿತೀರಿ ಇಬ್ರು ಕೂಡ ಜಗಳಾಡಿ. ನಂದು ಕೊಡಂದ್ರೆ ಅವನು ಕೂಡ ಇದ್ರೊಳಗೆ ಲೈಟ್ ನೋಡ್ತೈತಿ. ಅಲ್ಲಿ ಯೂಸರ್ ಮ್ಯಾನ್ ನೀನೇ ಎಲ್ಲ ಈಗ ಮಾಡ್ಯಾಳ ಎಲ್ಲ ನೋಡಿ. ನಂದು ವೇಟ್ ಲಾಸ್ ಜರ್ನಿ ಬಗ್ಗೆ ಕೇಳಾಕತ್ತಿದ್ರಲ್ಲ, ಇವರೇ ನನ್ನ ಇನ್ಸ್ಟ್ರಕ್ಟರ್. ನಮ್ಮ ತಮ್ಮ ಜಿಮ್ ಟ್ರೈನರ್ ಆಗಿದ್ದ, ಈಗ ಬಿಟ್ಟಾನ. ಈಗ ವರ್ಕ್ ಏನಾರ ಡೌಟ್ಸ್ ಇದ್ರೆ ವರ್ಕ್ ಹೇಳ್ತಾನೆ ನಿಮಗೆ ಎಲ್ಲ. ಕಮೆಂಟ್ ಮಾಡ್ರಲ್ಲಿ. ಕಮೆಂಟ್ ಮಾಡಿ ಕೇಳ್ರಿ, ಹೇಳ್ತಾನೆ. ನಂದು ಜಿಮ್ ಟ್ರೈನರ್ ಇವನ. ನಮ್ಮ ಸಚ್ಚು ಅದ್ವಿತಿನ್ ಬರ್ತ್ಡೇಕ್ ಅಂತ ಹೇಳಿ ಇದೊಂದು ಇಂಡಿಯಾ ಮ್ಯಾಪಿಂದ ಪಜಲ್ ಗೇಮ್ ತಗೊಂಡ್ ಬಂದಾನ. ಮತ್ತೊಂದು ವಾಚ್ ತಗೊಂಡ್ ಬಂದಾನ. ಅಂದ್ರೆ ಇವೆಲ್ಲ ಸ್ಟೇಟ್ ಕಟಿಂಗ್ ಆಗಿ ಅದಾವ. ಅವನ್ನ ಏನ್ ಮಾಡುದು, ನಾವು ಸಗ್ರಿಗೇಟ್ ಮಾಡುದು. ಸೊ ಇಂಡಿಯಾ ಮ್ಯಾಪ್ನ ಅದ್ರದ ಸ್ಟೇಟ್ ವೈಸ್ ಜೋಡಿಸೋದು, ಯಾವ್ಯಾವ ಸ್ಟೇಟ್ ಎಲ್ಲೆಲ್ಲಿ ಬರ್ತಾವು, ಅದ್ರದ್ದು ಶೇಪ್ ವೈಸ್ ಅದಾವ ಇವು. ಆ ಥರ ಅವನ್ನ ಸಗ್ರಿಗೇಟ್ ಮಾಡಿ ಪಜಲ್ನ ಕಂಪ್ಲೀಟ್ ಮಾಡೋದು. ಸೊ ಈ ಥರ ಇದನ್ನ ತೊಗೊಂಡು ಬಂದಿರೋದು ಚಲೋ ಆಯ್ತು. ಯಾಕಂದ್ರೆ ಈಗ ಬೇರೆ ಥರ ಏನೋ ಎಲ್ಲ ಥರ ಐಟಮ್ಸ್ ಅವ ಕೊಡಿಸಿದ ಅವರಿಗೆ. ರಿಮೋಟ್ ಕಾರ್ ಆಗಿರ್ಬೋದು, ಏನೇನೋ ಸಾಕಷ್ಟೆಲ್ಲ ಅವರಿಗೆಲ್ಲ ಆಟ ಸಾಮಾನೆಲ್ಲ ಕೊಡಿಸ್ಯಾನ. ಬಟ್ ಅದು ಅವ್ರು ಒಂದಿನಾನು ಇಟ್ಕೊಳಂಗಿಲ್ಲ. ಈ ಥರ ತೊಗೊಂಡು ಬಂದರೆ ಅವ್ರಿಗೊಂದು ನಾಲೆಜ್ನು ಬೆಳೆಯುತ್ತೆ. ಸೊ ಇದೊಂಥರ ಜನರಲ್ ನಾಲೆಜ್ ಇದ್ದಂಗೆ. ಇಂಡಿಯಾ ಮ್ಯಾಪ್ ಒಳಗೆ ನಾವು ನಮ್ಮ ಸ್ಟೇಟ್ಸ್ ಎಲ್ಲೆಲ್ಲಿ ಬರ್ತಾವೆ ಅಂತ ಹೇಳಿ ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ಇದು ನನಗೆ ಭಾಳ ಖುಷಿ ಆಯ್ತು ಈ ಥರ ಅವನಿಗೊಂದು ಗಿಫ್ಟ್ ತೊಗೊಂಡು ಬಂದಿರೋದಕ್ಕೆ. ರೆಸಿಪಿ ಯಾರು ಕೊಡಿಸಿದ್ರು? ಮಾಮ ಕೊಡ್ಸಾನ. ಸಚ್ಚು ಅದ್ರೊಳಗೆ ಯಾರು ಕುಂತಾರ? ಹುಚ್ಚು ಕುಂತಾನ ಹಳ್ಳಿ ಕಡೆ ಹುಚ್ಚು ಕುಂತಾನ ಬೇಕಂತ ಮಾಡ್ತಾನ. ನಮ್ಮ ಸಚ್ಚು ತೊಗೊಂಡು ಬಂದಿದ್ದ ಮೈಕನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಟೆಸ್ಟ್ ಮಾಡಾಕತ್ತಿದ್ದ. ಸೊ ವಾಯ್ಸ್ ಅಂತೂ ಮಸ್ತ್ ಕೇಳಿಸಾಕತ್ತಿತ್ತು. ಫುಲ್ ಖುಷಿ ಆತಂಗ. ಬೇರೆದವ್ರ ವಾಯ್ಸ್ ಕಡಿಮೆ ಕೇಳುತ್ತೆ, ನಾವು ಮಾತಾಡಿರೋ ಜಸ್ಟ್ ಹೈಲೈಟ್ ಆಗುತ್ತೆ ಇದ್ರೊಳಗ, ಈ ಮೈಕ್ ಒಳಗ. ಈಗ ಅದ್ವಿತಿಂದ ಕೇಕ್ ಹೆಂಗೈತಂತ ಹೇಳಿ ನೋಡೋಣ. ಅದ್ವಿತಿನ ಕೇಕ್ ಹೆಂಗೈತಂತ ಹೇಳಿ ನೋಡೋಣಂತ. ನಾನು ನೋಡಿಲ್ಲ, ಬಂದ ತಕ್ಷಣ ಹಂಗ ಫ್ರಿಜ್ ಒಳಗೆ ಇಟ್ಟಿದ್ದೆ. ವಾವ್, ಎಷ್ಟ್ ಮಸ್ತ್ ಐತಿ ಕೇಕ್. ಕಲರ್ ಕಾಂಬಿನೇಷನ್ ಮತ್ತೆ ಕೇಕ್ ಡಿಸೈನ್ ಚಂದ ಮಾಡ್ಯಾರ ನೋಡ್ ಸಚ್ಚು. ನೀನು ನೋಡ್ತಿ? ಬಾ ನೀನು ನೋಡ್. ವಾವ್, ಹೇಳ ಮಾಮ, ಹೇಳ ನನ್ ಬರ್ತಡೇಕ್ ನೀನೇ ತರ್ಬೇಕು ಕೇಕನ್ನ. ಏ ಬಿಡು, ತಿನ್ನಕತ್ತ ಆಮೇಲೆ ಕೇಕ್ ಕಟ್ ಮಾಡಿ ತಿನ್ನಕತ್ತ. ಮಾಮ ನೀ ನನ್ ಬರ್ತಡೇಕ್ ತರ್ತಿಲ್ಲ ಕೇಕ್? ಹೇಳ, ತರ್ತೇನಿಲ್ಲ ಕೇಳ ಕೇಕ್ ಹೇಳ. ನೀನೇ ತರ್ಬೇಕನ್ನ ನೋಡ್. ಮತ್ತಿಲ್ಲ ಅಂದ್ರ ನಮ್ಮ ಅಪ್ಪಾಜಿ ಮುಂದೆ ಹೇಳ್ತೀನಿ ನನ್ನ. ಹಾ, ತರ್ಲಿಲ್ಲ ಅಂದ್ರ ನೋಡ್ ಮತ್ತ ಅಜ್ಜಿ ಮುಂದೆ ಹೇಳ್ತೀನಿ ನನ್ನ. ಅದು ಸಾಕ. ಮತ್ ಈ ಸದ್ಯಕ್ಕೆ ಕಟ್ ಮಾಡೋಣ. ಈ ಸದ್ಯಕ್ಕೆ ಕಟ್ ಮಾಡೋಣ ಕೇಕ್ ಕಟ್ ಮಾಡಿಂದ ಬಿಡವಲ್ಲ. ಇನ್ನು ಅವ್ನ ಬರ್ತಡೇಕ ಅವ್ನ ಫ್ರೆಂಡ್ಸ್ ಎಲ್ರು ಬರ್ತಾರಂತ ಹೇಳಿ ಒಂದಷ್ಟು ಸ್ನ್ಯಾಕ್ಸ್, ಒಂದಿಷ್ಟು ಮಿಕ್ಸರ್ ಮತ್ತೆ ಜ್ಯೂಸ್ ತಗೊಂಡ್ ಬಂದಿದ್ರು. ಅವ್ನ ಫ್ರೆಂಡ್ಸ್ ಅವನಿಗೆ ಹೋಗಿ ಹೇಳಿ ಬಂದಿದ್ದ 6 ಗಂಟೆಗೆ ಬರ್ರಿ ಅಂತ ಹೇಳಿ. ಅವ್ರು ಯಾರು ಬರ್ಲಿಲ್ಲ. ಮತ್ತೊಮ್ಮೆ ಹೋಗಿ 7 ಗಂಟೆಕರ ಬರ್ರಿ ಅಂತಂದು ಹೇಳಿದ. ಅವಾಗೂ ಅವರು ಬರ್ಲಿಲ್ಲ. ಮೇ ಬಿ ಅವರು ಟ್ಯೂಷನ್ಗೆ ಅದು ಹೋಗಿದ್ರು ಅನ್ಸುತ್ತೆ ಹುಡುಗರು. ಹಾಗಾಗಿ ಅವ್ರು ಬರಲೇ ಇಲ್ಲ. ಇವ್ರಿಗೆ, ನಮ್ಮ ಮನೆಯವ್ರಿಗೆ ಹುಷಾರಿರ್ಲಿಲ್ಲ.
ಹಂಗಾಗಿ ಅವರಿಗೆ ಒಟ್ಟ ಕೂಡಕ್ಕಾಗೋಲ್ಲಂಗಿತ್ತು. ಜಲ್ದಿ ಕಟಿಂಗ್ ಮಾಡು, ನಂಗೆ ಸುಸ್ತಾಗತೈತಿ ಮಲ್ಕೊತೀನಿ ಅಂತಂದು ಹೇಳಿದ ತಕ್ಷಣ ನಾನು ಬಡ ಬಡ ನಾವಷ್ಟೇ ಕೇಕ್ ಕಟಿಂಗ್ ಮಾಡಿದ್ವಿ. ಅವ್ನ ಫ್ರೆಂಡ್ಸ್ ಎಲ್ಲರೂ 8 ಗಂಟೆಗೆ ಬಂದರು. ಆನಂತರ ಅವರಿಗೆಲ್ಲ ತಂದಿರುವಂಥ ಸ್ನ್ಯಾಕ್ಸ್ ಅವರಿಗೆ ಹಾಕ್ಕೊಟ್ಟೆ. ನನ್ಗೆ ಅನ್ನಿಸ್ತು ಮೇ ಬಿ ಯಾರೂ ಬರಲಿಕ್ಕಿಲ್ಲ, ಸುಮ್ಮನೆ ಸ್ನ್ಯಾಕ್ಸ್ ಎಲ್ಲ ವೇಸ್ಟ್ ಆಗುತ್ತಾ ಅಂತ ಹೇಳಿ ನನಗೆ ಟೆನ್ಷನ್ ಆಗಿತ್ತು. ಫೈನಲಿ ಅವರೆಲ್ಲರೂ ಬಂದರು, ಮತ್ತೆ ಹಾಕ್ಕೊಟ್ಟೆ. ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ್ಯಕ್ಚುಲಿ ನಾವು ಏನೋ ಬರ್ತ್ಡೇ ಅಂತ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ರೂ ನಾವು ಹೋಟೆಲಿಗೆ ಹೋಗ್ಬಿಡ್ತೀವಿ. ಮನೆಯೊಳಗೆ ಏನು ಮಾಡೋಂಗಿಲ್ಲ. ಎಲ್ಲ ಕಿರಿಕಿರಿ ಅನ್ನಿಸಿ ನಾವು ಏನು ಮಾಡೋದೇ ಇಲ್ಲ. ಹೊರಗಡೆ ಹೋಗಿ ನಾವು 4 ಜನ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಬರ್ತಿದ್ವಿ. ಬಟ್ ಅವನು ಮೊನ್ನೆ ಅವ್ನ ಫ್ರೆಂಡಿಂದ ಬರ್ತಡೇಗೆ ಹೋದಾಗ ಅವನು ಇಲ್ಲ ಮಮ್ಮಿ ನಂದು ಈ ಸತಿ ಮನೆಯೊಳಗೆ ಮಾಡು, ಹೋಟೆಲ್ನಾಗ ಬೇಡ ಅಂತ ಹೇಳಿ ಅಂದ. ಹೋಗ್ಲಿ ಬಿಡು, ಆಸೆ ಪಟ್ಟಾನಲ್ಲ ಅಂಥೇಳಿ ನಾವು ಮನೆಯೊಳಗೆ ಮಾಡಿದ್ವಿ. ಇನ್ನು ಡೆಕೋರೇಷನ್ ಎಲ್ಲಿ ಮಾಡಬೇಡ ನಡಿ, ಏನು ಡೆಕೋರೇಷನ್ ಮಾಡಬೇಡ ಮಮ್ಮಿ, ಹಂಗೆ ಕುಂದಿರ್ತೀನಿ ನಾನು ಅಂತ ಹೇಳಿ ಅವನದೇ ಡಿಸಿಷನ್ ಇದು. ಸೊ ಅವ್ನು ಹೆಂಗೆ ಹೇಳ್ತಾನೆ ನಾವು ಅದೇ ಥರ ಕೇಳಿದ್ವಿ. ಕೇಕ್ ನಮ್ಮ ಸಚ್ಚುನೇ ತೊಗೊಂಡು ಬಂದಿದ್ದ, ನಮ್ಮ ಹ್ಯಾಪಿ ಕೇಕ್ಸ್ ಒಳಗಿಂದು. ಕೇಕ್ ಫ್ಲೇವರ್ ಚಲೋ ಇತ್ತು. ಸೊ ಇದಾಗಿತ್ತು ಇದು ನನ್ನ ಅದ್ವಿತಿಂದ ಬರ್ತ್ಡೇ ವ್ಲಾಗ್. ಇನ್ನು ನೆಕ್ಸ್ಟ್ ಅವ್ನ ಫ್ರೆಂಡ್ಸ್ ಎಲ್ಲರೂ ಬಂದ ತಕ್ಷಣ ಅವರಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಟ್ಟೆ. ಖುಷಿ ಆಯ್ತು, ಎಲ್ಲರೂ ಖುಷಿಯಾಗಿ ತಿಂದರು. ಅವರು ಎಲ್ಲ ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಡು ಬಂದು ಕೊಟ್ಟರು ಅವನಿಗೆ. ಅದು ಮೊದಲೇ ಬಂದಿದ್ರೆ ಚಲೋ ಇರ್ತಿತ್ತಲ್ಲ ಅಂಥೇಳಿ ಅನ್ನಿಸ್ತು ನಂಗೆ. ಹೋಗಲಿ ಬಿಡು, ಅವರು ಮತ್ತು ಸಾಯಂಕಾಲ ಎಲ್ಲ ಎಲ್ಲರೂ ಮಕ್ಕಳು ಟ್ಯೂಷನಿಗೆ ಹೋಗಿರ್ತಾರೆ. ಸೊ ಇನ್ನೇನು ಅನ್ನೋಕ್ಕೂ ಆಗಂಗಿಲ್ಲ. ನಾನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾನು ಮಾಡಿರುವಂಥ ಮಿಸ್ಟೇಕ್ಸ್ ಮತ್ತು ನನ್ನ ಜರ್ನಿ ಸ್ಟಾರ್ಟ್ ಮಾಡಿರೋ ರೀತಿನ 2 ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದೈತಿ ನಂಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡಿ ಅದಕ್ಕೆಲ್ಲ ಕಮೆಂಟ್ಸನ್ನು ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಸಹಿತ ಮಾಡ್ಲಿಕ್ಕತ್ತೀರಿ. ಎಲ್ರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾವೆ. ಏನಪ್ಪ ಅಂದ್ರೆ ಈಗ ಆಷಾಢ ಸೇಲ್ ನಡೆದೈತಲ್ಲ, ಸ್ಯಾರಿ ಸೇಲ್. ಸೊ ನಾನು ಒಂದು 10 ಸೀರೆನ ತೊಗೊಂಡಿನಿ. ಅದು ಮೊನ್ನೆ ತೊಗೊಂಡು ಬಂದೀನಿ. ಅದರದ್ದು ಒಂದು ಅರ್ಧ ವೀಡಿಯೋನು ಮಾಡಿಟ್ಟಿದ್ದೆ, ಬಟ್ ಅದು ಎಡಿಟಿಂಗ್ ಮಾಡೋಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಮಾಡಿರಲಿಲ್ಲ. ಪೋಸ್ಟ್ ಮಾಡ್ತೀನಿ. ಸೊ ಆಷಾಢ ಸ್ಯಾರಿ ಸೇಲ್ ಬಗ್ಗೆ ನಾನು ತೊಗೊಂಡಿರುವಂಥ ಸೀರೆಗಳನ್ನು ತೋರಿಸ್ತೀನಿ. ಇದಾದ ನೆಕ್ಸ್ಟ್ ನಂದು ವೆಯ್ಟ್ ಲಾಸ್ ಜರ್ನಿದು ಪಾರ್ಟ್ 2 ಅಂತ ಹೇಳಿ ಮಾಡ್ತೀನಿ. ಸೊ ಅದರೊಳಗೆ ನಾನು ಕೆಲವೊಂದಿಷ್ಟು ರೂಲ್ಸ್ ಅದಾವೆ. ಸೊ ಆ ರೂಲ್ಸ್ ನಂದು ಲೈಫ್ ಒಳಗೆ ಏನು ನಾನು ಅಳವಡಿಸ್ಕೊಂಡಿನಿ ಅದನ್ನು ಪಾರ್ಟ್ 2 ಆಗಿ ನಾನು ಅದನ್ನ ವಿಡಿಯೋನ ಮಾಡ್ತೀನಿ. ಸೊ ಅದೇನಿಲ್ಲ, ಭಾಳ ಸಿಂಪಲ್ ಐತಿ. ಅದ ವಿಡಿಯೋ ಒಳಗೆ ಹಾಕ್ಬೇಕಂದ್ರೆ ಲೆಂದಿ ಆಗ್ತೈತಿ ಮತ್ತು ಕನ್ಫ್ಯೂಷನ್ ಆಗ್ತೈತಿ ಅಂತೇಳಿ ನಾನು ಆ ವಿಡಿಯೋ ಒಳಗೆ ಅದನ್ನು ಹಾಕಲಿಲ್ಲ. ಅವೆರಡು ವಿಡಿಯೋಸು ಆಗ ಜಲ್ದಿನ ಪೋಸ್ಟ್ ಮಾಡ್ತೀನಿ. ನಂಗೆ ಏನಾಗುತ್ತೆ ಅಂದ್ರೆ ಮಧ್ಯಾಹ್ನ ನಮ್ಮ ಹುಡುಗರು ಬೆಳಗ್ಗೆ ಎಲ್ಲ ಅವನಿಗೆ ರೆಡಿ ಮಾಡಿ ಕಳ್ಸಿದ ತಕ್ಷಣ ಇವನು ಇರ್ತಾನೆ ಮನೆಯೊಳಗೆ. ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗಿರುತ್ತೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಹಾಗಾಗಿ ನನಗೆ ಇವ್ನು ಮಲ್ಕೊಂಡಾಗ ವಾಯ್ಸ್ ಓವರ್ ಕೊಡ್ಬೇಕಂತ ಹೇಳಿ ಮಾಡ್ತೀನಿ. ಇವು 1:30-2 ಗಂಟೆಗೆ ಮಲ್ಕೊತಾನೆ ಮಧ್ಯಾಹ್ನ ಸಣ್ಣವನು. ಆಮೇಲೆ ನನಗೆ ಕೊಡೋಕ್ಕಾಗೋದೇ ಇಲ್ಲ. ಅಂದರೆ ಆಮೇಲೆ ಅವನು ಬಂದುಬಿಡ್ತಾನೆ. ಅವನು ಬಂದರೆ ನನಗೆ ಏನೂ ಕೆಲಸನೇ ಆಗಂಗಿಲ್ಲ. ಹಾಗಾಗಿನೇ ಒಂದು ಸ್ವಲ್ಪ ಇರೋದ್ರೊಳಗೆ ಟೈಮ್ ನೋಡಿಕೊಂಡು ವಾಯ್ಸ್ ಓವರ್ ಕೊಡ್ತೀನಿ. ಆಮೇಲೆ ಈಗ ನೋಡಿರಿ ಅವ್ನದ್ದು ಫ್ರೆಂಡ್ಸ್ ಎಲ್ಲರೂ ಬಂದರು. ಸೊ ಎಲ್ರಿಗೂ ಸ್ನ್ಯಾಕ್ಸ್ ಹಾಕ್ಕೊಟ್ಟೆ. ಅವರು ಖುಷಿಯಿಂದ ತಿಂದರು. ಚಲೋ ಅನ್ನಿಸ್ತು. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು, ಇಷ್ಟೆಲ್ಲ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ, ಎಲ್ಲಿ ವೇಸ್ಟ್ ಆಗುತ್ತೋ ಇದು ಅಂತ ಹೇಳಿ ಅನಿಸಿತ್ತು ನನಗೆ. ಫೈನಲಿ ಅವ್ನ ಫ್ರೆಂಡ್ಸ್ ಎಲ್ಲರೂ ಬಂದ ತಕ್ಷಣ ಈಗ ಹಾಕ್ಕೊಟ್ಟೆ. ಆಮೇಲೆ ಅವನಿಗೇನು ಮಮ್ಮಿ ನಾವು ನೆಕ್ಸ್ಟ್ ಬೇರೆ ಕಡೆ ಹೋದ್ವಿ ಅಂದರೆ ಈ ಫ್ರೆಂಡ್ಸ್ ಯಾರೂ ಸಿಗೋದಿಲ್ಲ, ಅದಕ್ಕೆ ಈ ಸತಿ ಇಲ್ಲೇ ಮಾಡೋದು ಮನೆಯೊಳಗೆ ಬರ್ತಡೇ ಅಂಥೇಳಿ ಅಂದ. ಇಷ್ಟೆಲ್ಲ ತಲೆ ಓಡ್ಸಾನಲ್ಲ ನನ್ನ ಮಗ, ಯಾವಾಗ ಇಷ್ಟು ಹಣೆ ಅದ ಅಂಥೇಳಿ ಅನ್ನಿಸಿ. ಸೊ ಫೈನಲಿ ಅವ್ನ ಫ್ರೆಂಡ್ಸಿಗೆಲ್ಲ ಕರೆದು ಸೆಲೆಬ್ರೇಟ್ ಮಾಡಿದ್ದೆ. ನಾ ಆ್ಯಕ್ಚುಲಿ ಬರ್ತ್ಡೇಗೆಲ್ಲ ನಮ್ಮ ಮನೆಯೊಳಗೆ ಮಾಡೋದೇ ಇಲ್ಲಲ್ಲ ಬರ್ತ್ಡೇ, ಹಾಗಾಗಿ ಯಾವತ್ತೂ ಫ್ರೆಂಡ್ಸಿಗೆ ಕರೆದೇ ಇಲ್ಲ. ಅದಕ್ಕಾಗಿ ಅವನು ಈ ಸಲ ಆಸೆ ಪಟ್ಟ. ಇನ್ನು ನಾವು ರಾತ್ರಿ ಊಟಕ್ಕೆ ಹೋಟೆಲಿಂದ ಪಾರ್ಸೆಲ್ ತರಿಸಿದ್ವಿ, ಶುಭಶ್ರೀ ಸಾಗರ ಹೋಟೆಲಿಂದ. ಮತ್ತು ಬರ್ತ್ಡೇ ಐತಲ್ಲ, ಬರ್ತ್ಡೇ ವೈಬ್ ಬರಬೇಕಲ್ಲ, ಮನೆಯೊಳಗೆ ಮಾಡಿರೋ ಊಟ ಇಷ್ಟ ಆಗಂಗಿಲ್ಲ. ಹಂಗಾಗಿನೇ ತರಿಸಿದ್ವಿ. ಸೊ ಅದನ್ನು ಎಲ್ಲರೂ ಊಟ ಮಾಡಿದ್ವಿ. ಇವ್ರಿಗೆ ಹುಷಾರಿರಲಿಲ್ಲ, ಹಾಗಾಗಿ ಇವರೇನು ತಿನ್ನಲಿಲ್ಲ. ನಾನು, ಸಚ್ಚು, ಅದ್ವಿತ್ ಮತ್ತು ನಮ್ಮ ಸಿಂಹ 4 ಜನ ಸೇರಿ ಊಟ ಮಾಡಿ ಇವತ್ತಾಗಿತ್ತು. ಇದು ನನ್ನ ಅದ್ವಿತ್ ಬರ್ತ್ಡೇ ವ್ಲಾಗ್ ಅಂತಲೇ ಹೇಳ್ತೀನಿ.
ಸೊ ಹೆಂಗೆ ಅನ್ನಿಸ್ತು ನಿಮ್ಗೆ? ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ವಿದ್ಯಾ ಕ್ರಿಯೇಟ್ಸ್ ಅನ್ನೋದು ನನ್ನ ಚಾನಲ್ನ ರೀನೇಮ್ ಮಾಡೀನಿ. ಸೊ ಇನ್ನು ಅದಕ್ಕೂ ನಿಮ್ಮ ಸಪೋರ್ಟು ಸಿಗಲಿ ಅಂತಂದು ಕೇಳ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿನ ಬೆಳೆಸ್ರಿ ಅಂತಂದು ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇದು ರೈಸ್ ಅಲ್ಲ.